ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಯೋಗದಲ್ಲಿ ಪಟ್ಟಣದ ಕೋಟೆ ಕೋದಂಡರಾಮ ಪ್ರವಚನ ಮಂದಿರದಲ್ಲಿ ನಡೆಯುತ್ತಿರುವ ಬೇಸಿಗೆ ಸಂಸ್ಕಾರ ಶಿಬಿರದಲ್ಲಿ ಮಾತೃವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ತಮ್ಮ ತಾಯಂದಿರಿಗೆ ಪಾದಪೂಜೆ ನಡೆಸಿ ಮಾತೃವಂದನೆ ಸಲ್ಲಿಸಿದರು. ಕುಟುಂಬ ನಿರ್ವಹಣೆಯಲ್ಲಿ ತಾಯಿಯ ಪಾತ್ರದ ಮಹತ್ವ, ಮಕ್ಕಳ ಅಭ್ಯುದಯಕ್ಕಾಗಿ ತಂದೆ ತಾಯಿಗಳು ನಡೆಸುವ ಕರ್ತವ್ಯ, ತ್ಯಾಗ, ಇಳಿವಯಸ್ಸಿನಲ್ಲಿ ಪೋಷಕರನ್ನ ಮಕ್ಕಳು ಗೌರವದಿಂದ ಸಲಹಬೇಕಾದ ಕರ್ತವ್ಯ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸಲಾಯಿತು. ಶಿಬಿರದ ಮೇಲ್ವಿಚಾರಕರಾದ ಸವಿತಾ, ಸುಧಾ, ರಕ್ಮಿಣಿ, ನಾಗಮಣಿ, ಉಮಾ, ಪದ್ಮಾ ಮಕ್ಕಳ ಪೋಷಕರು ಹಾಜರಿದ್ದರು. ಎಲ್ಲಾ ಕಡೆ ಸಮ್ಮರ್ ಕ್ಯಾಂಪ್ ಅನ್ನೋದು ಆಗ್ತಿರುತ್ತೆ, ಬಟ್ ಇದೊಂಥರ ತುಂಬಾ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಎಲ್ಲೂ ನೋಡಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಈ ತರ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಾಡಿದ್ದು. ಸೊ ತುಂಬಾ ಖುಷಿ ಆಯ್ತು, ಎಲ್ಲಾರನ್ನೂ ಕರೆದು ಎಲ್ಲರಿಗೂ ಪರಿಚಯ ಆದಂಗ ಆಯ್ತು. ಸೊ ನೈಸ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇನ್ಯಾರು ಮಾತಾಡಿ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆ? ಈ ಸಮ್ಮರ್ ಕ್ಯಾಂಪ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ತುಂಬಾ ಹೆಕ್ಟಿಕ್ ಇಲ್ಲ ಅಥವಾ ತುಂಬಾ ಶಾರ್ಟ್ ಪೀರಿಯಡ್ ಅಂತಾನೂ ಇಲ್ಲ. ಬಟ್ ಏನಂದ್ರೆ ಇವತ್ತಿನ ದಿನದಲ್ಲಿ ಬರೀ ನಾವು ಇಂಗ್ಲಿಷ್ ವೆಸ್ಟರ್ನ್ ಸಿಸ್ಟಮ್ ಎಜುಕೇಶನ್ಗೆ ತಪ್ತಾ ಇದೀವಿ. ಇದ್ರಲ್ಲಿ ನಮ್ಮ ಸಂಸ್ಕಾರ ಮತ್ತೆ ನಮ್ಮ ಕಲ್ಚರ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀರಾ. ದಟ್ ಈಸ್ ವೆರಿ ಗುಡ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಅಮ್ಮ ನೀವು ಮಾತಾಡಿ. ಮಕ್ಕಳು ಮನೆಗೆ ಆಚೆ ಈಚೆ ಓಡಾಡ್ತಾ ಇರ್ತಾರೆ, ಆ ಕಡೆ